ಚಿತ್ರರಂಗದಲ್ಲಿ ಬಹಳ ಅದ್ದೂರಿಯಾದಂಥ ಒಂದು ಸಿನಿಮಾ ಮೂಡು ಬರ್ತಾ ಇದೆ ಅಂತ ಗೊತ್ತಿತ್ತು, ಕೇಡಿ ಅಂತ ಗೊತ್ತಿತ್ತು, ನನ್ನ ಸಹೋದರ ಧ್ರುವ ಅದಕ್ಕೆ ನಾಯಕ ನಟ ಅಂತ ಗೊತ್ತಿತ್ತು. ಆದರೆ ಅಷ್ಟು ದೊಡ್ಡ ಸಿನಿಮಾ ಆಗ್ಬೇಕಾದ್ರೆ ನಾವು ಎಲ್ಲೋ ಒಂಚೂರು ಇರಬೇಕೆ. ಕನ್ನಡದ ಯಾವುದೋ ಒಂದು ದೊಡ್ಡದ್ರಲ್ಲಿ ನಾವೊಂದು ಚಿಕ್ಕದಾಗಿರೋಣ ಅಂದ್ಕೊಂಡು ಬಂದಿದ್ದು ನಾವು. ಸೊ ದಟ್ಸ್ ಆಲ್ ಇಟ್ ಇಸ್. ಆ್ಯಂಡ್ ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡೋಣ. ಸೊ ಇದ್ರ ಮೇಲೆ ಹೇಳಕ್ಕೆ ಏನಿಲ್ಲ ನನಗೆ, ಬಿಕಾಸ್ ಐ ಥಿಂಕ್ ಯು ಹ್ಯಾವ್ ಟು ಸಿ ದ ಫಿಲ್ಮ್. ಬಟ್ ಇಟ್ ವಾಸ್ ಗ್ರೇಟ್, ವೆರಿ ಬಿಗ್ ಯೂನಿಟ್. ಆ್ಯಂಡ್ of course, ಚಿರು, ಧ್ರುವ್ ಇವರೆಲ್ಲರೂ ಬಹಳ ವರ್ಷದಿಂದ ನೋಡ್ಕೊಂಡ್ಬಂದವ್ ನಾನು. And it was a great opportunity to be even in the same frame with you, Dhruv. It was nice to work with you. And ನಿಮ್ಮ ಅಣ್ಣನೊಟ್ಟಿಗೂ ಮಾಡಿದ್ದೆ, ನಿಮ್ಮೊಟ್ಟಿಗೂ ಮಾಡೋಂಥ ಅವಕಾಶ ಸಿಕ್ತು. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ವಂಡರ್ಫುಲ್ ಟೀಮ್. ಆ್ಯಂಡ್ ಪ್ರೇಮ್ ಎಲ್ಲಿರ್ತಾರೋ ಅಲ್ಲಿ ಅದ್ಭುತವಾದಂಥ ಒಂದು ಎನರ್ಜಿ ಇರುತ್ತೆ ಸೆಟ್ಟಲ್ಲಿ. ದಟ್ ಮಚ್ ಐ ಕ್ಯಾನ್ ಸೇ. ನಾನು ವಿಲನ್ ಮಾಡಿದಾಗ ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಹಿಮ್, ಬಿಕಾಸ್ ಸಿನಿಮಾ ಬಿಟ್ಟು ಆ ಪ್ರಪಂಚದಲ್ಲಿ ಬೇರೆ ಯಾರ ಬಗ್ಗೆ ಮಾತು ಬರಲ್ಲ, ಅನಾವಕಾಶವಾದಂಥ ಯಾವುದೇ ಒಂದು ವಿಚಾರಗಳಿರಲ್ಲ, ಯಾರ ಬಗ್ಗೆ ಕೆಟ್ಟದಿರಲ್ಲ. ಸಿನಿಮಾ 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 ಆಸ್ ಐ ಟೋಲ್ಡ್ ಯು, ಹೋಗು ಇದ್ದೇ ಇರುತ್ತೆ. ಬಟ್ ವರ್ಕಿಂಗ್ ವಿತ್ ಒನ್ ಪ್ಯಾಷನೇಟ್ ಪರ್ಸನ್, ನಮ್ಮ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅದರಲ್ಲಿ.